ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನೋಳಿ. ಇವತ್ತು ನಮ್ಮ ಜೊತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇರುವಂಥದ್ದು. ಒಂದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರು ವಿಚಾರವನ್ನು ಒಂದು ಪ್ರಸ್ತಾಪ ಮಾಡಿರುವಂಥದ್ದು. ಟಿಪ್ಪು ಜಯಂತಿಯನ್ನು ಸ್ಥಗಿತಗೊಂಡಿರುವುದು ಮತ್ತೆ ಅದನ್ನು ಜಾರಿಗೊಳಿಸಬೇಕಂತ ಈ ಬಗ್ಗೆ ಮಾತಾಡ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಸರ್, ಈಗ ವಿಜಯಾನಂದ ಕಾಶಪ್ಪನವರು ಶೂನ್ಯ ವೇಳೆಯಲ್ಲಿ ಕಲಿಂಗ ಟೆಸ್ಟ್ನಲ್ಲಿ ತೊಗೊಂಡು ಶೂನ್ಯ ವೇಳೆಯಲ್ಲಿ ಗಮನ ಸೆಳೆಯುವ ಸೂಚನೆಯಲ್ಲಿ ಏನು ಹೇಳ್ತೀರಿ? ನೋಡಿ, ಈಗ ಈ ಟಿಪ್ಪು ಜಯಂತಿ ಪ್ರಾರಂಭ ಮಾಡಿದವರು ಯಾರು? ಸಿದ್ದರಾಮಯ್ಯ. ಈಗ ಬಂದ್ ಮಾಡಿದವ್ರು ಯಾರು? ಸಿದ್ದರಾಮಯ್ಯವ್ರು ಯಾಕೆ ಬಂದ್ ಮಾಡಿದ್ರು, ಯಾಕೆ ಚಾಲೂ ಮಾಡಿದ್ಮ್ಯಾಗ ಹೀನಾಯವಾಗಿ ಸೋತರು. ಮತ್ತು ಅದನ್ನು ನೆನಪಾರದ ಮೇಲೆ ಮತ್ತೆ ಅಧಿಕಾರಕ್ಕೆ ಬಂದರು. ಈಗ ಗೆದ್ದ ಮೇಲೆ ಅವರಿಗೆ ಜ್ಞಾನೋದಯ ಆಗಿತ್ತು. ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರೆ ಮತ್ತೆ ನನಗೆ ಕುರ್ಚಿಯಿಂದ ಇಳಿಬೇಕಾಗ್ತದೆ ಅಂತೇಳಿ ಅದನ್ನು ಬಂದ್ ಮಾಡಿದ್ರು ಪಾಪ. ಆದರೆ ಈ ಒಂದು ನಮ್ಮ ಹಿಂದೂಗಳಲ್ಲಿ ಕೆಲವೊಂದು ಮುಸ್ಲಿಂ ಸಂತತಿ ಹುಳುಗಳು ಬೆಳೆದಾವು. ಅವು ಏನಾರೇ ಮಾಡಿ ಸಿದ್ದರಾಮಯ್ಯನ ಪ್ರಚೋದಿಸಿ ಸಿದ್ದರಾಮಯ್ಯನವ್ರು ಇಳಿಸಲಿಕ್ಕೆ ಮಾಡುವಂಥ ದೊಡ್ಡ ಕುತಂತ್ರ, ಇದು ಷಡ್ಯಂತ್ರ. ಈ ಸಂದರ್ಭದಲ್ಲಿ ಎಂದೂ ಇಲ್ದಿದ್ದು 2.5 ವರ್ಷದಲ್ಲಿ ಎಂದೂ ಇಲ್ದಿದ್ದು ಈಗ ಅದು ವಿಧಾನಸಭೆ ಅಧಿವೇಶನದಲ್ಲಿ ಅಧಿಕೃತವಾಗಿ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಗಮನ ಸೆಳೆಯುವ ಸೂಚನೆ ಅದನ್ನು ಮತ್ತೆ ಜಾರಿ ಮಾಡಬೇಕಂತ ಹೇಳ್ತಾರೆ. ಏನು ಉದ್ದೇಶ? ನೋಡಿ, ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಗೊಂದಲಕ್ಕೆ ಇದನ್ನು ಆಸ್ಪದ ಮಾಡ್ಕೊಳ್ಬೇಕು. ಅದು ಅವ್ರ ಪಕ್ಷದಾಗೆ ಗಲಾಟೆ ನಡೆದೈತಲ್ಲ, ಮುಖ್ಯಮಂತ್ರಿ ಯಾರು ಅಂತೇಳಿ, ಅದಕ್ಕೆ ಪೂರಕವಾಗಿ ಈ ಒಂದು ಷಡ್ಯಂತ್ರ. ಮತ್ತು ಇದು ಕೇಳಿದ್ರೆ ಇದು ಕೇಳಬೇಡಪ್ಪ ಅಂತ ಏನಾದರೂ ಕರೆದು ಮಾತಾಡಿ ನೀನು ಮಂತ್ರಿ ಮಾಡ್ತೀವಿ ಅಂತ ಏನಾದ್ರು ಕೊಡ್ತಾರೆ ಅಂತೇಳಿ ಕೇಳಿರಬೇಕು. ಇದರಿಂದ ಬೇರೆ ರೀತಿಯ ಷಡ್ಯಂತ್ರ ಇದೆ ಅಂತ ಅನ್ಸುತ್ತಾ? 100%. ಓಕೆ. ನೋಡಿ, ಟಿಪ್ಪು ಸುಲ್ತಾನ ಜಯಂತಿ ಅಲ್ಲ, ಖಡ್ಗ ತಂದವ್ರು ಎಲ್ಲಿ ಹೋದರು? ವಿಜಯ ಮಲ್ಯ ಅವ್ರು ಸಿನಿಮಾ ತೆಗಿಲಕ್ಕೆ ಹೋಗಿ ಇಡೀ ಎಲ್ಲ ಪೆಂಡಾಲು ಸುಟ್ಟೋಯ್ತಲ್ಲ. ಯಾವ ಫಿರೋಜ್ ಖಾನ್. ಹೌದು. ಹಂಗಿದು 3ನೇ ಐಟಮ್ ಸಿದ್ದರಾಮಯ್ಯನವ್ರು ಸೋತಿದ್ರು. ಮತ್ತು ಈಗ ಇದನ್ನೇನು ವಿಧಾನಸಭೆಯಲ್ಲಿ ಯಾರು ಪ್ರಸ್ತಾಪ ಮಾಡೋರು ಅದಾರಲ್ಲ, ಮುಂದೆ ಕಾದಿದೆ 2028ರಲ್ಲಿ ಹೀನಾಯ ಸೋಲು. ಒಂದು ವಿಜಯಾನಂದ ಕಾಶಪ್ಪನವರ ಬೇಡಿಕೆಗೆ ಸಿದ್ದರಾಮಯ್ಯವರು ಅಸ್ತು ಅಂದರೆ ಸಿದ್ದರಾಮಯ್ಯವರು ಟಿಪ್ಪು ಜಯಂತಿ ಆಚರಣೆಗೆ ಅವಕಾಶ ಕೊಟ್ಟರೆ ಏನಾಗುತ್ತೆ, ಅಥವಾ ನಿಮ್ಮ ಮುಂದೇನಾಗುತ್ತೆ? ನಾವು ವಿರೋಧ ಮಾಡ್ತೀವಿ ಅಷ್ಟೇ. ನಾವು ಅವನ ಈ ಟಿಪ್ಪು ಸುಲ್ತಾನ್ ಇತಿಹಾಸ ತೆಗೆದಿಡ್ತೀವಿ. ಎಷ್ಟು ಹಿಂದೂಗಳ ಕೊಲೆ ಮಾಡೋದ, ಎಷ್ಟು ದೇವಸ್ಥಾನಗಳ ನಾಶ ಮಾಡೋದ, ಅದ್ರ ಮ್ಯಾಗೆ ಚರ್ಚೆ ಮಾಡಲಿಕ್ಕೆ ನಾವು ಸ್ಪೀಕರಿಗೆ ಒತ್ತಾಯ ಮಾಡ್ತೀವಿ. ಒಮ್ಮೆ ಆಗ್ಬೇಕು, ಫೈಲ್ ಓಪನ್ ಆಗ್ಬೇಕು. ಟಿಪ್ಪು ಸುಲ್ತಾನ್ ಅಧಿಕೃತವಾಗಿ ನಮ್ಮಲ್ಲಿ ಮಾಹಿತಿ ಇರುವಂಥ ದಾಖಲೆಗಳನ್ನು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹಿಂದೂಗಳ ಮೇಲೆ ಆದ ದೌರ್ಜನ್ಯ, ಕೊಲೆ, ಮತಾಂತರ, ಹಿಂದೂಗಳ ಮಹಿಳೆಯರ ಮೇಲೆ ಆದ ಅತ್ಯಾಚಾರ, ಸುಮಾರು 3,500 ದೇವಸ್ಥಾನಗಳನ್ನು ಕೆಡವಿ ಹಾಕಿದ್ದು, ಇವುಗಳೆಲ್ಲದರ ಬಗ್ಗೆನೂ ಸದನದಲ್ಲಿ ನಾವು ನಮ್ಮ ವಿಚಾರವನ್ನು ಇಡುವಂಥ ಪ್ರಯತ್ನ ಮಾಡ್ತೀವಿ. ಓಕೆ. ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದ್ರು ಅವ್ರು ನಿಲ್ಲಿಸಲಾಗಿದೆ ಅಧಿಕೃತವಾಗಿ, ಅದು ಕೂಡ ನಾವು ಟಿಪ್ಪು ಜಯಂತಿ ಆಚರಣೆ ಮಾಡ್ತಾನೆ ಇದ್ದೀವಿ ಅಂತ. ನಿಂದ್ರಿಸೋದು ಯಾಕೆ ಅಧಿಕೃತವಾಗಿ ನಿಂದ್ರಿಸಿವಿ ಅಂದ್ರೆ ಏನು? ಅವ್ರು ಸೋಲ್ತೀವಿ ಅನ್ನೋಂಥ ಭಯದಿಂದ ನಿಲ್ಲಿಸಿದ್ರಲ್ಲ. ಈಗ ಯಾರಿದನ್ನು ಪ್ರಸ್ತಾಪ ಮಾಡ್ಯಾರೋ ಅವ್ರು ಸೋಲ್ತಾರಂತ ನಿಮಗೆ ಮಾಡ್ತಾರೆ ಅನ್ಸುತ್ತಾ? ನೋಡೋಣ. ಈಗ ಗಮನ ಸೆಳೆಸೋ ಉತ್ತರ ಸರ್ಕಾರ ಏನು ಕೊಡ್ತದೆ ನೋಡಿ ನಾವು ನಿರ್ಣಯ ಮಾಡ್ತೀವಿ. ಓಕೆ ಸರ್, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಟಿಪ್ಪು ಸಂಬಂಧಪಟ್ಟಂತೆ ಇರುವಂಥ ಅಧ್ಯಾಯಗಳು ಕೂಡ ಇನ್ನೂ ಪಠ್ಯಪುಸ್ತಕದಲ್ಲಿರುವಂಥದ್ದು. ಈ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಹೇಳಕ್ಕೆ ಇಷ್ಟಪಡ್ತೀರಾ? ಅವು ಎಲ್ಲನೂ ಹೇಳ್ತೀವಿ ರೀ. ಟಿಪ್ಪು ಸುಲ್ತಾನ್ ಬಗ್ಗೆ ಏನೇನು ಇದೆ, ನಮ್ಮ ಇತಿಹಾಸ ಏನಿದೆ, ಸರ್ಕಾರದ ಬಳಿ ಇರೋ ಮಾಹಿತಿ ಏನಿದೆ, ಇತಿಹಾಸಕಾರರು ಟಿಪ್ಪು ಸುಲ್ತಾನ್ ಬಗ್ಗೆ ಏನು ಬರೆದಿದ್ದಾರೆ, ಎಲ್ಲನೂ ಸಮಗ್ರವಾಗಿ ನಾವು ಚರ್ಚೆ ಮಾಡಲಿಕ್ಕೆ ಇರಬೇಕು ಅಂತ ಅನ್ಸುತ್ತೆ ಈಗಲೂ ಕೂಡ? ಅವಶ್ಯ ಇಲ್ಲ. ಟಿಪ್ಪು ಸುಲ್ತಾನನ, ಔರಂಗಜೇಬನ, ಅಕ್ಬರ್ನ ಇತಿಹಾಸ ನಮಗೆ ಬೇಕಾಗಿಲ್ಲ. ನಮ್ಗೆ ಮಹಾರಾಣಾ ಪ್ರತಾಪರು, ಛತ್ರಪತಿ ಶಿವಾಜಿ ಮಹಾರಾಜರು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗು, ಚಂದ್ರಶೇಖರ್ ಆಜಾದು, ತ್ಯಾತ್ಯಾ ಟೋಪಿ, ಇಂಥವ್ರು ಆದರ್ಶಬೇಕಾಗಿದೆ. ನಮಗೆ ಟಿಪ್ಪು ಸುಲ್ತಾನ, ಔರಂಗಜೇಬ, ಅಕ್ಬರ್ನ ಆದರ್ಶ ನಮ್ಗೆ ಬೇಕಾಗಿಲ್ಲ. ಪಠ್ಯಪುಸ್ತಕ ಅವರು ಬೆಳೆಯಬಾರ್ದು. ಅವ್ರು ಮಾಡಿದಂಥ ದುಷ್ಕೃತ್ಯಗಳ ಬಗ್ಗೆ ವರ್ಣನೆ ಆಗಬೇಕು. ಓಕೆ ಓಕೆ. ಸಿದ್ದರಾಮಯ್ಯ, ನೀವು ಹೇಳಿದ ರೀತಿಯಲ್ಲಿ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಸುವಂಥ ಷಡ್ಯಂತ್ರ ಭಾಗವಾಗಿ ವಿಚಾರ ಪ್ರಸ್ತಾಪ ಇದೆ. ಜಯಂತಿ 100% ಇದರ ಹಿಂದೆ ಅದೇ ಇದೆ. ಓಕೆ. ಇದಕ್ಕೂ ಅದಕ್ಕೆ ಸಂಬಂಧ? ಅದು ಕೌಂಟರ್. ಹೌದು ರೀ. ಈಗ ಅವನಿಗೆ ನೋಡ್ರಿ, ಕೆಲವೊಂದು ಮಂದಿ ಮಂತ್ರಿ ಆಗ್ಬೇಕಂತೇಳಿ ಗೊಂದಲ ಸೃಷ್ಟಿ ಮಾಡೋದು. ಎಲ್ಲಪ್ಪ ನೀನು ಅದನ್ನು ಕೇಳಬೇಡ ಅಂತ ಅವ್ರು ಏನೋ ಒತ್ತಾಯ ಮಾಡೋದು ಅಂದರೆ, ನೀನು ಮಂತ್ರಿ ಮಾಡ್ತೀನಿ ಅಂತ ಏನಾದರೂ ಆಶ್ವಾಸನೆ ಕೊಟ್ಟರೆ ನೀವು ವಾಪಸ್ ತೊಗೋದು ಇಷ್ಟೇ, ಮತ್ತೊಂದೇನಿಲ್ಲ. ಇವರೆಲ್ಲರೂ ಏನು ಟಿಪ್ಪುನ ಬಗ್ಗೆ ಇವರೇನು ಅಭಿಮಾನ ಇಲ್ಲ, ಏನಿಲ್ಲ. ಟಿಪ್ಪು ಏನು ಮಹಾನ್ ಸೂರಲ್ಲ, ಧೀರಲ್ಲ. ಅಂಥವು ತನ್ನ ಮಕ್ಕಳನ್ನೇ ಒತ್ತೆಯಾಳಾಗಿಟ್ಟಂಥವು ಟಿಪ್ಪು ಸುಲ್ತಾನ್. ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ನೋಡಿ, ಅವು ಇತಿಹಾಸದಲ್ಲಿ ಅಂಥವು ಎಷ್ಟೋ ಘಟನೆಗಳಾಗ್ಯಾವ. ಇತಿಹಾಸ ಮೊದಲು ತಿರುಚಿ ಬರ್ದಾಗ ವೈಭವೀಕರಣ ಆಗ್ಯಾವು. ನಮಗೆ ಗೊತ್ತಿರಲಿಲ್ಲ ಅಕ್ಬರ್ ಎಷ್ಟು ಮತಾಂಧ ಇದ್ದ, ಎಷ್ಟು ಕ್ರೂರ ಇದ್ದ ಅನ್ನೋದು. ಟಿಪ್ಪು ಸುಲ್ತಾನ್ ಎಷ್ಟು ಕ್ರೂರ ಇದ್ದ ನಮಗೂ ಗೊತ್ತಿರಲಿಲ್ಲ. ಅದರಿಂದ ನಮಗೆಲ್ಲ ಈಗ ಗೊತ್ತಾಗಿಬಿಟ್ಟಿದೆ. ಸಾಮಾಜಿಕ ಜಾಲತಾಣ ನಿಮ್ಮೆಲ್ಲ ಚಾನೆಲ್ಗಳು ಬರ್ತಾವೆ. ನೀವು ಅನೇಕ ಇತಿಹಾಸಗಾರರನ್ನು ತೊಗೊಂಡು ಅನೇಕ ಚರ್ಚೆಗಳು ಮಾಡ್ತಿರಲ್ಲ, ಅವಾಗ ಇತಿಹಾಸ ಗುರ್ತಾಗ್ತದೆ ನಮಗೆ.
ಮೊದಲು ಇತಿಹಾಸ ನಮಗೆ ಬರೆದವ್ರು ಯಾರು? ಕಮ್ಯುನಿಸ್ಟು, ದೇಶದ್ರೋಹಿ, ಆ್ಯಂಟಿ ಹಿಂದೂ ವಿಚಾರಧಾರೆ ಇರುವಂಥವ್ರು ಕವಿಗಳು. ಈ ದೇಶದಲ್ಲಿ ಮೊದಲು ಜವಾಹರ್ಲಾಲ್ ನೆಹರು ಹಿಡಿದು ವೈಭವೀಕರಿಸಲಾಗಿತ್ತು. ಅದೇ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಸರ್ಕಾರ ಅದು ಅವರ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಕ್ಕೆ ಬಯಸ್ತಾರೆ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ. ಯಾವುದೇ ಕಾರಣಕ್ಕೂ ಕೂಡ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬಾರ್ದು, ಜೊತೆಗೆ ಪಠ್ಯಪುಸ್ತಕಗಳಲ್ಲಿರುವಂತಹ ಟಿಪ್ಪು ಸಂಬಂಧಪಟ್ಟಂತಹ ಆ ಒಂದು ವಿಚಾರಗಳನ್ನು ಕೂಡ ತೆಗಿಬೇಕು ಅಂತ ಹೇಳುವ ಮೂಲಕ ಹೊಸ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.